ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವರ ಮೌನದ ಹಿಂದೆ ಏನಿದೆ, ವೈ ದೇ ಆರ್ ಸೈಲೆಂಟ್, ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ನೈಟ್ ಆಫ್ ಕಪ್ಸ್ ಇದೆ, ಹಾಗೆ ಹರ್ಮಿಟ್ ಕಾರ್ಡ್ ಇದೆ, ಮತ್ತೊಂದು ಪೇಜ್ ಆಫ್ ಪೆಂಟಿಕಲ್ಸ್, ಇಲ್ಲೊಂದು 5 ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಮತ್ತೊಂದು ದಿ ಸನ್ ಕಾರ್ಡ್, ಹಾಗೆ ಹ್ಯಾಂಗ್ಡ್ ಮನ್. ಬಾಟಮ್ನಲ್ಲಿ ಏನಿದೆ, 8 ಆಫ್ ಸಾರ್ಟ್ಸ್. ಏನೋ ಮನಸ್ಸಲ್ಲಿ ಬೇಜಾರಿದೆ, ಕಟ್ಟಿ ಹಾಕಿದಂಥ ಪರಿಸ್ಥಿತಿ, ನಿಮ್ಮ ಮೇಲೆ ತುಂಬ ಭಾವನೆಗಳಿದೆ, ಆದರೆ ಇಲ್ಲೊಂದು ಹೆಲ್ಪ್ಲೆಸ್ನೆಸ್ ತೋರಿಸ್ತಾ ಇದೆ. ಇಲ್ಲಿ ಅವರ ಎನರ್ಜಿ ನೋಡಿದಾಗ ಅವರೊಂದು ಲಾಯಲ್ ಪರ್ಸನ್ ಹತ್ರ ಅನ್ನಿಸ್ತಾ ಇದೆ. ಏನೋ ಮನಸ್ಸಲ್ಲಿ ಟೆಂಪ್ಟೇಷನ್ ಇದೆ ಅನ್ನೋದಿದೆ. ಹಾಗೆ ಇಲ್ಲೊಂದು ವೇಟಿಂಗ್ ಎನರ್ಜಿ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ಟ್ರಾವೆಲ್ ಮಾಡೋ ಕಡೆ ನೀವು ಪ್ರತಿದಿನ ಈ ವ್ಯಕ್ತಿನ ಭೇಟಿ ಆಗ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ನಿಮ್ಮ ಮೇಲೆ ಏನೋ ಭಾವನೆಗಳಿದೆ, ಆದರೆ ಹೇಳ್ಕೊಳಕ್ಕಾಗ್ತಾ ಇಲ್ಲ. ನಿಮ್ಮ ರಿಯಾಕ್ಷನ್ಗೋಸ್ಕರ ಕಾಯ್ತಾ ಇರಬಹುದು, ಹಾಗೂ ಇದೆ. ಆದರೆ ದಿನ ನಿಮ್ಮನ್ನು ಅವರು ಅಬ್ಸರ್ವ್ ಮಾಡ್ತಾರೆ ಅನ್ನೋದಿದೆ. ಏನೋ ನಿಮ್ಮ ವ್ಯಕ್ತಿತ್ವ ಅವ್ರಿಗೆ ಅಟ್ರಾಕ್ಟ್ ಮಾಡಿದೆ, ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅನಿಸಿದೆ. ನಿಮ್ಮ ಭಾವನೆಗಳನ್ನ ನೋಡೋಣ. ಇಲ್ಲಿ ನಿಮ್ಮ ಎನರ್ಜಿ ನೋಡಿದಾಗ ಅವ್ರು ನಿಮ್ಮನ್ನು ದಿನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಸರಿ. ಒಂದು ಕಡೆ ಆ ವ್ಯಕ್ತಿ ಇಷ್ಟ ಆಗ್ತಾರೆ ನಿಮಗೆ, ಎಲ್ಲೋ ಒಂದು ಕಡೆ ಸಂತೋಷ ಅಂತ ಅನಿಸುತ್ತೆ. ಪ್ರತಿದಿನ ನಿಮ್ಮನ್ನು ಗಮನಿಸೋದು ನಿಮ್ಗೇನೋ ಕಿರಿಕಿರಿ ಆಗ್ತಾ ಇದೆ, ಆದರೆ ಇಲ್ಲಿ ಸ್ಲೋ ಮೂಮೆಂಟ್ಸ್ ಇದೆ. ಮುಂದೆ ಯಾವತ್ತಾದ್ರೂ ಮಾತಾಡಿಸ್ಬೋದು ಅನ್ನೋದಿದೆ. ನಿಮಗೆ ಮನಸ್ಸಿನೊಳಗಡೆ ಆ ವ್ಯಕ್ತಿನ ನೀವು ಇಷ್ಟಪಟ್ಟಿದ್ದೀರಾ, ಆದರೆ ಅವ್ರ ಬಿಹೇವಿಯರ್ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅನ್ನೋದಿದೆ. ಇಲ್ಲಿ ಅವ್ರಿಗೆ ಅವ್ರು ಮಾಡ್ತಾ ಇರೋದು ತಪ್ಪು ಅನ್ನೋದು ಗೊತ್ತಿದೆ, ಆದರೆ ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನೋದು ಇದೆ. ಅದಕ್ಕೋಸ್ಕರ ಸಮಯಕ್ಕಾಗಿ ಕಾಯ್ತಾ ಇರಬಹುದು, ಹಾಗೂ ಇದೆ. ದಿನನಿತ್ಯ ಜೀವನದಲ್ಲಿ ನಾವು ಎಷ್ಟೋ ವ್ಯಕ್ತಿಗಳನ್ನ ಭೇಟಿ ಮಾಡ್ತೀವಿ. ಅಷ್ಟೋ ಜನರಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಮನಸ್ಸಿಗೆ ಇಷ್ಟ ಆಗ್ತಾರೆ, ಅಲ್ಲೇನೋ ಅಟ್ರಾಕ್ಷನ್ ಇರುತ್ತೆ. ಎಷ್ಟೋ ಸರಿ ಮುಂದೆ ಅಲ್ಲೇನು ಫ್ಯೂಚರ್ ಇರಲ್ಲ ಅನ್ನೋದು ಗೊತ್ತಿರುತ್ತೆ, ಆದ್ರೂ ಅಲ್ಲೇನೋ ಒಂದು ಫ್ರೆಂಡ್ಶಿಪ್ ಬೆಳೆಯುತ್ತೆ. ಇಲ್ಲಿ ಅವರು ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೋಬೇಕು ಅನ್ನೋ ಆಸೆ ಇದೆ. ನೀವು ಅವರನ್ನು ಗಮನಿಸ್ತಾ ಇದ್ದೀರಾ, ಆದರೆ ಇಲ್ಲಿ ಏನೋ ಡಿಸ್ಟರ್ಬೆನ್ಸ್ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸಿಂದ ಏನು ರೀಡಿಂಗ್ ಬರುತ್ತೆ ನೋಡೋಣ. ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳಿ. ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ನೀವು ಇಷ್ಟ ಆಗಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಹೆಲ್ಪ್ ಮಾಡಿ. ಇಲ್ಲೊಂದು ಟೆಂಪ್ಟೇಷನ್ ಎನರ್ಜಿ ಬರ್ತಾ ಇದೆ. ಅವರ ವೇ ಆಫ್ ಡ್ರೆಸ್ಸಿಂಗ್, ಬಿಹೇವಿಯರ್ ಆರ್ ಟಾಕಿಂಗ್ ಏನೋ ನಿಮ್ಮನ್ನು ಅಟ್ರಾಕ್ಟ್ ಮಾಡಿದೆ. ಶುರುವಿನಲ್ಲಿ ನೀವೇನು ಅಷ್ಟೊಂದು ಗಮನಿಸ್ತಾ ಇರಲಿಲ್ಲ ಅವರನ್ನು. ಬರ್ತಾ ಬರ್ತಾ ಅಟ್ಯಾಚ್ಮೆಂಟ್ ಬೆಳೆದಿದೆ. ವ್ಯಕ್ತಿನ ಒಂದಿನ ಕಾಣದೇ ಇದ್ರು ನಿಮಗೆ ಯಾಕೆ ಬಂದಿಲ್ಲ, ಏನಾಗಿದೆ ಅನ್ನೋ ಫೀಲಿಂಗ್ಸ್ ಇದೆ. ಇಲ್ಲಿ ಕೆಲವರಿಗೆ ಏಜ್ ಗ್ಯಾಪ್ ಇರಬಹುದು, ಅಥವಾ ಏನೋ ಡಿಫ್ರೆನ್ಸಸ್ ಇದೆ ಅನ್ನೋದು ಬರ್ತಾ ಇದೆ. ಭಾವನಾತ್ಮಕವಾಗಿ ಆ ವ್ಯಕ್ತಿನಲ್ಲಿ ಕನೆಕ್ಟ್ ಆಗಿದ್ದೀರಾ. ಹೀಗೆ ಇಲ್ಲೊಂದು ಟವರ್ ಎನರ್ಜಿ ಬರ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಕನೆಕ್ಷನ್ ಕಟ್ ಆಗಿದೆ ಅನ್ನೋದಿದೆ. ನನಗೂ ನಿನಗೂ ಏನೂ ಭಾವನೆ ಇಲ್ಲ ಅನ್ನೋ ಹಾಗಿದೆ. ನೋಡಿದ್ರೂ ನೋಡ್ದ ಹಾಗಿರೋದು, ಗಮನಿಸದೇ ಇರೋದು, ಆ ಒಂದು ಬಿಹೇವಿಯರ್ ಇಲ್ಲಿ ಕಾಣಿಸ್ತಾ ಇದೆ. ಮೊದಲು ಯಾವಾಗ ಆ ವ್ಯಕ್ತಿನ ನೋಡ್ತೀನೋ ಅನ್ನಿಸ್ತಾ ಇದ್ದಿದ್ದು, ಈಗ ಯಾಕೆ ಇವ್ರು ನನ್ನ ಮುಂದೆ ಹೀಗೆ ಓಡಾಡ್ತಾರೆ, ಯಾಕೆ ಈ ಬಿಹೇವಿಯರ್ ಅನ್ನಿಸ್ತಾ ಇದೆ ನಿಮಗೆ. ಕೆಲವು ಸರಿ ಕೆಲವು ವ್ಯಕ್ತಿಗಳನ್ನ ನೋಡಿದಾಗ ಏನೋ ನಮಗೆ ಗೊತ್ತಿಲ್ಲದ ಹಾಗೆ ಭಾವನೆಗಳು, ಫೀಲಿಂಗ್ಸ್ ಬೆಳೆದು ಬಿಡುತ್ತೆ. ಅದು ತಪ್ಪು ಅಂತ ಗೊತ್ತಿರುತ್ತೆ. ಇಲ್ಲಿ ಮುಂದೆ ಫ್ಯೂಚರ್ ಇರಲ್ಲ, ಅಥವಾ ಏನೋ ಡಿಫ್ರೆನ್ಸಸ್ ಇದೆ. ಆ ವ್ಯಕ್ತಿಗೆ ಮದುವೆ ಆಗಿರ್ಬೋದು, ಅವ್ರು ಸಿಗಲ್ಲ ಅಂತ ಗೊತ್ತಿದ್ರು ಮನಸ್ಸಲ್ಲಿ ಆತ್ಮೀಯತೆ ಬೆಳೆದಿರುತ್ತೆ. ಅವರು ಹಾಗೆ ಬಿಹೇವ್ ಮಾಡಿರ್ತಾರೆ. ಈಗ ಇದ್ದಕ್ಕಿದ್ದ ಹಾಗೆ ಸೈಲೆನ್ಸ್ ಇದೆ. ಯಾಕೋ ಏನೋ ಗೊತ್ತಿಲ್ಲ, ಏನೂ ಜಗಳ ಇಲ್ಲ, ಆದರೆ ಮೌನ. ಈಗ ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅದು ನೋಡೋಣ. ಹಾಗೆ ಹೀಗೆ ಮಾತಾಡ್ತಾ ಕ್ಲೋಸ್ನೆಸ್ ಬೆಳೆದಿದೆ. ಈಗ ಅದನ್ನು ಮುಂದುವರ್ಸೋಕ್ಕೆ ಮನಸ್ಸಾಗ್ತಾ ಇಲ್ಲ. ಒಂದು ಕಡೆ ಈ ವ್ಯಕ್ತಿ ಸೆನ್ಸಿಟಿವ್ ಸ್ವಭಾವದ ವ್ಯಕ್ತಿ ಅನ್ನಿಸ್ತಾ ಇದೆ. ನಿಮ್ಮನ್ನು ಕಂಡ್ರೆ ಇಷ್ಟ ಇದೆ, ತನ್ನ ಭಾವನೆಗಳನ್ನ ಹೇಳ್ಕೊಂಡ್ರೆ ನೀವು ಏನು ಹೇಳ್ತೀರೋ ಅನ್ನೋ ಹೆದರಿಕೆನೂ ಇದೆ.
ಇದೆಲ್ಲ ಸೇರಿ ಈಗ ಮೌನವಾಗಿದ್ದಾರೆ. ಅವರ ಭಾವನೆಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ಪ್ರಯತ್ನಗಳು ನಡೀತಾ ಇದೆ. ಎಷ್ಟೋ ಸರಿ ತನಗೆ ತಾನೇ ಮೋಸ ಮಾಡ್ಕೋತಾ ಇದ್ದೀನಾ ಅನ್ಸುತ್ತೆ ಅವ್ರಿಗೆ. ಇಲ್ಲಿಂದ ದೂರ ಹೋಗಬೇಕು, ಯಾಕೆಂದ್ರೆ ನಿಮ್ಮ ಮುಖ ಪ್ರತಿದಿನ ನೋಡ್ತಾ ಇದ್ರೆ ಮತ್ತೆ ಆತ್ಮೀಯತೆ ಬೆಳೀಬಹುದು ಅನ್ನೋ ಹೆದರಿಕೆ. ಈ ಫ್ರೆಂಡ್ಶಿಪ್ಪಿಂದ ಫ್ಯೂಚರ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ಇಲ್ಲೊಂದು ಮ್ಯಾಜಿಕಲ್ ಎನರ್ಜಿ ಇದೆ. ಈಗ ಅವ್ರಿಗೆ ಈ ಎಲ್ಲ ನೆಗೆಟಿವಿಟಿಗಳನ್ನ ಬಿಡಬೇಕು, ಧೈರ್ಯವಾಗಿ ಮುಂದುವರಿಬೇಕು ಹಾಗನ್ನಿಸ್ತಾ ಇದೆ. ಇದಕ್ಕೆ ಮುಂದೆ ಏನಿದೆ ನೋಡೋಣ. ಕೆಲವು ಕಾರ್ಡ್ಸ್ಗಳನ್ನ ನೋಡೋಣ. ಇಲ್ಲಿಂದ ನಿಮ್ಗೆ ಏನು ಮೆಸೇಜ್ಗಳಿದೆ. ಇಲ್ಲೊಂದು ಟ್ರಾವೆಲಿಂಗ್ ಬರ್ತಾ ಇದೆ, ಮತ್ತೊಂದು ಔಟ್ಸೈಡರ್, ಹಾಗೆ ಕಂಟ್ರೋಲ್, ಮತ್ತೊಂದು ಗಿಲ್ಟ್, ಹಾಗೆ ರೈಟ್ನೆಸ್ ಬರ್ತಾ ಇದೆ. ಬಾಟಮ್ನಲ್ಲಿ ಚೇಂಜ್ ಇದೆ. ಈ ಕನೆಕ್ಷನ್ ಮುಂದೆ ಬದಲಾಗಬಹುದು ಅನ್ನೋದಿದೆ. ಈ ಜೀವನ ಅನ್ನೋ ಪ್ರಯಾಣದಲ್ಲಿ ದಿನನಿತ್ಯ ನೂರಾರು ವ್ಯಕ್ತಿಗಳನ್ನ ನಾವು ಭೇಟಿ ಮಾಡ್ತೀವಿ. ಇಲ್ಲೊಂದು ಆತ್ಮೀಯತೆ ಬೆಳೆದಿದೆ, ಅಟ್ಯಾಚ್ಮೆಂಟ್ ಬೆಳೆದಿದೆ. ಏನೋ ಔಟ್ಸೈಡರ್ ಅನ್ನೋ ಭಾವನೆ ಬರ್ತಾ ಇದೆ. ನಿಮ್ಮನ್ನು ಅವರು ಇಷ್ಟಪಟ್ಟಿದ್ದಾರೆ. ಮುಂದೆ ಏನು ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ ಇದೆ ಇಲ್ಲಿ. ನಾನು ಔಟ್ಸೈಡರ್ ಆಗ್ತೀನಾ? ಆಲ್ರೆಡಿ ಅವ್ರ ಜೀವನದಲ್ಲಿ ಯಾರೋ ಇದ್ದಾರಾ? ಆದಷ್ಟು ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿರೋದಕ್ಕೆ ಗಿಲ್ಟ್ ಫೀಲ್ ಆಗ್ತಾ ಇದೆ. ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳಿದೆ. ನಿಮ್ಮನ್ನ ಮಾತಾಡಿಸ್ಬೇಕಾ ಬೇಡವಾ? ಕ್ಯೂರಿಯಾಸಿಟಿ ಇದೆ ಮನಸ್ಸಲ್ಲಿ. ಅವರು ಸಮಯಕ್ಕಾಗಿ ಕಾಯ್ತಾ ಇರಬಹುದು. ಯಾವುದೇ ಒಂದು ಕನೆಕ್ಷನ್ನಲ್ಲಿ ಸಮಯ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಮೊಗ್ಗು ಅರಳಿ ಹೂವಾಗೋಕ್ಕೆ ಟೈಮ್ ಬೇಕಾಗುತ್ತೆ, ಹಾಗೆ ಕಾಯಿ ಹಣ್ಣಾಗೋಕ್ಕೂ ಸಮಯ ಬೇಕಲ್ವಾ? ಹಾಗೆ ಇಲ್ಲೂ ಅನ್ನಿಸ್ತಾ ಇದೆ. ಆ ಸಮಯ ಬಂದಾಗ ಇದೆಲ್ಲ ಸರಿಯಾಗುತ್ತೆ. ಆ ಒಂದು ಮೆಸೇಜ್ ಇಲ್ಲಿ ನಿಮ್ಮಿಬ್ಬರಿಗೂ ಬರ್ತಾ ಇದೆ. ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ ಇದೆ ನೋಡೋಣ. ಇನ್ ಯಾಂಗ್, ಮತ್ತೊಂದು ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್, ಹಾಗೆ ವುಮನ್ ಹೋಲ್ಡಿಂಗ್ ಎ ಕಾಯಿನ್. ಇಲ್ಲೊಂದು ಬ್ರೋಕನ್ ಹಾರ್ಟ್ ಬರ್ತಾ ಇದೆ. ವುಮನ್ ಹೋಲ್ಡಿಂಗ್ ಎ ಹಾರ್ಟ್, ಇಲ್ಲಿ 4th ಚಕ್ರ ಆರ್ಚೇಂಜಲ್ ರಾಫೆಲ್ ಹಾಗೆ ಬರ್ತಾ ಇದೆ. ಇಬ್ಬರಲ್ಲೂ ಫೀಲಿಂಗ್ಸ್ ಡೆವಲಪ್ ಆಗಿದೆ. ಹಾರ್ಟ್ ಚಕ್ರ ಆಕ್ಟಿವೇಟ್ ಆಗಿದೆ ಅನ್ನೋದು ಬರ್ತಾ ಇದೆ. ಹಾಗೆ ಇನ್ ಯಾಂಗ್ ಕನೆಕ್ಷನ್ ಇದೆ. ಇಬ್ಬರಲ್ಲೂ ಅಟ್ರಾಕ್ಷನ್ ಇದೆ. ಅವರು ಅವ್ರ ಹೃದಯನ ಕೈನಲ್ಲಿ ಇಟ್ಕೊಂಡು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಬ್ರೋಕನ್ ಹಾರ್ಟ್ ಇದೆ, ಬೇಜಾರಿದೆ. ಈ ಕನೆಕ್ಷನಲ್ಲಿ ಬ್ಲಾಕೇಜಸ್ ಇದೆ, ಡಿಫ್ರೆನ್ಸಸ್ ಇದೆ ಇಬ್ಬರಲ್ಲೂ. ಹಾಗಾಗಿ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಇಲ್ಲಿ ಇಬ್ಬರು ಒಬ್ರಿಗೊಬ್ರಿಗೆ ಇಷ್ಟಪಟ್ಟಿದ್ದೀರಾ ಅನ್ನೋದಿದೆ. ಆದರೆ ಮಧ್ಯ ಬ್ರೋಕನ್ ಹಾರ್ಟ್ ಬರ್ತಾ ಇದೆ. ಇದು ಮುಂದೆ ಕನೆಕ್ಟ್ ಆಗುತ್ತಾ? ಇದಕ್ಕೆ ಒಂದೇ ಒಂದು ಫೈನಲ್ ಮೆಸೇಜ್ ನೋಡೋಣ. ಏನಿದೆ? ದಿ ಆನ್ಸರ್ಸ್ ಯು ನೀಡ್ ಆರ್ ಕಮಿಂಗ್ ಅನ್ನೋದು ಬರ್ತಾ ಇದೆ. ಬಾಟಮ್ನಲ್ಲಿ ದಿ ಎನರ್ಜಿ ಈಸ್ ಗೇನಿಂಗ್ ಮೊಮೆಂಟಮ್ ಅನ್ನೋದಿದೆ. ಈ ಕನೆಕ್ಷನಲ್ಲಿ ಮುಂದೆ ಪಾಸಿಟಿವಿಟಿ ಬರುತ್ತೆ ಅನ್ನೋದಿದೆ. ನೀವು ಯಾವುದೋ ಉತ್ತರಕ್ಕಾಗಿ ಕಾಯ್ತಾ ಇದ್ದೀರಾ, ಆ ವ್ಯಕ್ತಿಯಿಂದ ನಿರೀಕ್ಷೆ ಮಾಡ್ತಾ ಇದ್ದೀರಾ. ದಿ ಆನ್ಸರ್ಸ್ ಯು ನೀಡ್ ಆರ್ ಕಮಿಂಗ್ ಅನ್ನೋದು ಏಂಜಲ್ ಮೆಸೇಜ್ ಆಗಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.